ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಲೇಬರ್ ಲಾ 1 ಅಥವಾ ಕಾರ್ಮಿಕ ಕಾನೂನು ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಏನು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಅಥವಾ KCL ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್ ಅಲ್ಲಿ ಯೂನಿಟ್ 3ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಕ್ವಶನ್ಸು ತಿಳ್ಕೊಂಡು ಬರೋಣ. ಈ ತರಗತಿಯಲ್ಲಿ ಸಂಪೂರ್ಣವಾಗಿ ಅಭ್ಯಾಸ ಮಾಡ್ಕೊಂಡು ಬರೋಣ. ಯಾವುದೇ ಒಬ್ಬ ವಿದ್ಯಾರ್ಥಿ ಕೂಡ ನಿರ್ಲಕ್ಷಿಸಬೇಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದು ಯಾವುದನ್ನು ನೋಡ್ಕೊಂಡು ಬರೋಣ. ಆತ್ಮೀಯ ಭಾವಿಕರೇ, ಕ್ವಶನ್ಸ್ ಅನ್ನ ಗಮನಿಸಿ. ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೇನೆ. ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಮುಷ್ಕರವನ್ನ ವ್ಯಾಖ್ಯಾನಿಸಿ, ಮುಷ್ಕರದ ವಿಧಗಳನ್ನ ವಿವರಿಸಿ ಅಂತ ಕೇಳ್ತಾನೆ. ಕನ್ನಡದಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇರ್ತದೆ. ಇಂಗ್ಲಿಷ್ ಅಲ್ಲಾದ್ರೆ ವಾಟ್ ಈಸ್ ಸ್ಟ್ರೈಕ್ಸ್, ಹೌ ಮೆನಿ ಟೈಪ್ಸ್ ಆಫ್ ಸ್ಟ್ರೈಕ್ಸ್ ಅಂತ ಕೇಳ್ತಾನೆ. ಮುಷ್ಕರವನ್ನ ವ್ಯಾಖ್ಯಾನಿಸಿ, ಮುಷ್ಕರದ ವಿಧಗಳನ್ನ ವಿವರಿಸಿ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದರೆ ಇದೇ ರೀತಿಯ ಫಾಲೋ ಅಪ್ ಮಾಡಬೇಕು ನೀವು. ಫಸ್ಟ್ ಒಂದು ಮುಖ್ಯಾಂಶಗಳು, ಸೆಕೆಂಡ್ ಒಂದು ಪೀಠಿಕೆ, ಮುಷ್ಕರದ ಪರಿಭಾಷೆ, ಮುಷ್ಕರದ ಹಲವು ವಿಧಗಳು. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಮುಷ್ಕರದಲ್ಲಿ ಫಸ್ಟ್ ಒಂದು ಟೈಪ್ಸ್ ಬಂದ್ಬಿಟ್ಟು ಸಾರ್ವತ್ರಿಕ ಮುಷ್ಕರ, ಸೆಕೆಂಡ್ ಒಂದು ಉಪಕರಣ ಅಥವಾ ವಿಸರ್ಜನಾ ಮುಷ್ಕರ, ಮೂರನೇದು ನಿಧಾನಗತಿಯ ಮುಷ್ಕರ, ಅದೇ ರೀತಿಯಾಗಿ ನಾಲ್ಕನೇದು ಅನುಕಂಪಧಾರಿತ ಮುಷ್ಕರ, ಐದನೇದು ಉಪವಾಸ ಮುಷ್ಕರ, ಆರನೇದು ನಿಯಮಬದ್ಧ ಕರ್ತವ್ಯದ ಮುಷ್ಕರ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದರೆ ನೆಕ್ಸ್ಟ್ ಒಂದು ಗಮನಿಸಿ. ಪೀಠಿಕೆ, ಯಾವುದೇ ಒಂದು ಉದ್ಯಮದಲ್ಲಿ ನಿಯೋಜಕರ ಮೇಲೆ ಒತ್ತಡವನ್ನ ಹೇರುವುದಕ್ಕಾಗಿ ಹಾಗೂ ಒಂದು ಕೊನೆಯ ಅಸ್ತ್ರವಾಗಿ ನೌಕರರಿಂದ ಕೆಲಸದ ಸಾಮೂಹಿಕ ನಿಲುಗಡೆ ಮಾಡುವ ಕ್ರಮವನ್ನ ಮುಷ್ಕರ ಎಂದು ಕರೆಯಬಹುದು. ಉದ್ಯಮಗಳ ವಿವಾದ ಅಧಿನಿಯಮ 1947 ಕಲಂ 2Q ಮುಷ್ಕರ ಎಂಬ ಪದವನ್ನ ಕೆಳಕಂಡಂತೆ ಪರಿಭಾಷಿಸುತ್ತದೆ. ಆತ್ಮೀಯ ಭಾವಿಕೆಲ್ಲರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಉದ್ಯಮದಲ್ಲಿ ನಿಯೋಜಕರು ಮೀನ್ಸ್ ಮಾಲೀಕರು ಮೇಲೆ ಒತ್ತಡವನ್ನ ಹೇರುವುದಕ್ಕಾಗಿ ಹಾಗೂ ಒಂದು ಕೊನೆಯ ಅಸ್ತ್ರವಾಗಿ ನೌಕರರಿಂದ ಕೆಲಸದ ಸಾಮೂಹಿಕ ನಿಲುಗಡೆ ಮಾಡುವ ಕ್ರಮವನ್ನ ನಾವು ಸಾಮಾನ್ಯವಾಗಿ ಮುಷ್ಕರ ಅಂತ ಕರಿತೀವಿ. ಆತ್ಮೀಯ ಭಾವಿಕೆಲ್ಲರೆ, ಈ ಮುಷ್ಕರವನ್ನ ಏನು ಉದ್ಯಮಗಳ ವಿವಾದ ಅಧಿನಿಯಮ 1947 ಕಲಂ 2 ಮತ್ತು ಕಲಂ 2 ಸಬ್ ಕ್ಲಾಸ್ Q ಅಡಿಯಲ್ಲಿ ಮುಷ್ಕರ ಎಂಬ ಪದವನ್ನ ಕೆಳಗಂಡಂತೆ ಪರಿಭಾಷಿಸಲಾಗಿದೆ. ಆತ್ಮೀಯ ಭಾವಿಕೆಲ್ಲರೆ, ಹಂಗಂದ್ರೆ ಏನಂತ ನೋಡ್ಕೊಂಡು ಬರೋಣ. ಡೆಫಿನಿಷನ್ಸ್ ಆಫ್ ಸ್ಟ್ರೈಕ್, ಮುಷ್ಕರದ ಪರಿಭಾಷೆ. ಯಾವುದೇ ಒಂದು ಉದ್ಯಮದಲ್ಲಿ ನಿಯೋಜಕರ ಮೇಲೆ ಒತ್ತಡವನ್ನ ಹೇರುವುದಕ್ಕಾಗಿ ಹಾಗೂ ಒಂದು ಕೊನೆಯ ಅಸ್ತ್ರವಾಗಿ ನೌಕರರಿಂದ ಕೆಲಸದ ಸಾಮೂಹಿಕ ನಿಲುಗಡೆ ಮಾಡುವ ಕ್ರಮವನ್ನ ಮುಷ್ಕರ ಎಂದು ಕರೆಯಬಹುದು. ಉದ್ಯಮಗಳ ವಿವಾದ ಅಧಿನಿಯಮ 1947 ಕಲಂ 2Q ಅಡಿಯಲ್ಲಿ ಮುಷ್ಕರ ಎಂಬ ಪದವನ್ನ ಕೆಳಗಂಡಂತೆ ಪರಿಭಾಷಿಸುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅದನ್ನೇ ಹೇಳ್ತಿದ್ದಾರೆ. ಅದು ಏನಂತ ಪರಿಭಾಷಿಸುತ್ತದೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ, ಗಮನಿಸೋಣ. ಆತ್ಮೀಯ ಭಾವಿಕಿದ್ರೆ, ಒಂದು ಮುಷ್ಕರ ಅಂತ ಕರಿಬೇಕಾದ್ರೆ ಅದು ಏನ ಒಳಗೊಂಡಿರ್ಬೇಕಂತ ಹೇಳ್ಬಿಟ್ಟು ನೋಡ್ಕೊಂಡು ಬರ್ನಿ. ಫಸ್ಟ್ ಒಂದು ನೋಡಿ, ಯಾವುದೇ ಉದ್ಯಮದಲ್ಲಿ ನಿಯೋಜಿತರಾದಂತಹ ವ್ಯಕ್ತಿಗಳು ಒಂದು ಸಮೂಹ ಜಂಟಿ ಕೃತ್ಯದಿಂದ ಕೆಲಸವನ್ನ ಸ್ಥಗಿತಗೊಳಿಸುವುದು. ಯಾವುದೇ ಒಂದು ಕಂಪನಿಯಲ್ಲಿ ಅಥವಾ ಒಂದು ಕೈಗಾರಿಕೆಯಲ್ಲಿ ಅಥವಾ ಒಂದು ಉದ್ಯಮದಲ್ಲಿ ನಿಯೋಜಿತರಾದಂತಹ ವ್ಯಕ್ತಿಗಳು ಮೀನ್ಸ್ ನೌಕರರು, ಒಂದು ಸಮೂಹ ಏನಿರ್ತದೆ ಅಲ್ವಾ, ಆ ಎಲ್ಲ ನೌಕರರು ಒಟ್ಟುಗೂಡಿ ಒಂದು ಅವರು ಮಾಡ್ತಿರುವಂತಹ ಕೆಲಸವನ್ನ ಸ್ಥಗಿತಗೊಳಿಸುವುದು, ಅಲ್ಲಿಗೆ ಬಿಟ್ಟು ಬಿಡುವುದು ಆಗಿರಬೇಕು. ಅದೇ ರೀತಿಯಾಗಿ ಯಾವುದೇ ಉದ್ಯಮದಲ್ಲಿ ನೇಮಕಗೊಂಡಂತಹ ಯಾವುದೇ ಸಂಖ್ಯೆಯ ವ್ಯಕ್ತಿಗಳು ಕೆಲಸವನ್ನ ಮುಂದುವರಿಸುವುದಕ್ಕಾಗಿ ಅಥವಾ ನೇಮಕವನ್ನ ಅಂಗೀಕರಿಸುವುದಕ್ಕಾಗಿ ಒಂದು ಕಲೆ ಅಥವಾ ನಿರಾಕರಣೆ ಮಾಡುವುದು. ಯಾವುದೇ ಒಂದು ಕೈಗಾರಿಕೆಯಲ್ಲಿ ಅಥವಾ ಉದ್ಯಮದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ನೇಮಕಗೊಂಡಿರುವಂತಹ ವ್ಯಕ್ತಿಗಳು ಆ ಕೆಲಸವನ್ನ ಪೂರೈಸುವುದಕ್ಕಾಗಿರಬಹುದು ಅಥವಾ ಅದನ್ನ ಮುಂದುವರಿಸುವುದಕ್ಕಾಗಿ ಅದನ್ನ ಅಲ್ಲಿಗೆ ನಿಲ್ಲಿಸುವುದು ಅಥವಾ ಅದನ್ನ ನಿರಾಕರಣೆ ಮಾಡುವುದನ್ನಾಗಿರಬಹುದು. ಇದನ್ನು ನಾವು ಮುಷ್ಕರ ಅಂತ ಕರಿತೀವಿ. ಅದೇ ರೀತಿಯಾಗಿ ಯಾವುದೇ ಉದ್ಯಮದಲ್ಲಿ ನೇಮಕಗೊಂಡಂತಹ ಯಾವುದೇ ಸಂಖ್ಯೆಯ ವ್ಯಕ್ತಿಗಳು ಕೆಲಸವನ್ನ ಮುಂದುವರಿಸುವುದಕ್ಕಾಗಿ ಅಥವಾ ನೇಮಕವನ್ನ ಅಂಗೀಕರಿಸುವುದಕ್ಕಾಗಿ ಒಂದು ಸಮಾನ ಅರಿವಿನಡಿಯಲ್ಲಿ ಒಂದು ನಿರಾಕರಣೆ. ಎಲ್ಲ ವ್ಯಕ್ತಿಗಳು, ಎಲ್ಲ ನೌಕರರು ಒಂದೇ ರೀತಿಯಾಗಿ ನಾವು ಕೆಲಸವನ್ನ ಮಾಡೋದಿಲ್ಲ, ಇಲ್ಲಿಗೆ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಮಾಲೀಕರ ಮೇಲೆ ಒತ್ತಡವನ್ನ ಹೇರುವುದು ಅಥವಾ ಕೊನೆಯ ಅಸ್ತ್ರವಾಗಿ ಬಳಸುವುದನ್ನ ನಾವು ಮುಷ್ಕರ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಗಿದ್ರೆ, ಮುಷ್ಕರ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಉದ್ಯಮಗಳ ವಿವಾದ ಅಧಿನಿಯಮ 1947 ಸೆಕ್ಷನ್ 2 ಕ್ಲಾಸ್ Q ಅಡಿಯಲ್ಲಿ ನಾವು ಮುಷ್ಕರವನ್ನು ಪರಿಭಾಷಿಸಿದ್ದೇವೆ. ಆತ್ಮೀಯ ಭಾವಿಕಿದರೆ, ನೆಕ್ಸ್ಟ್ ಒಂದು ಗಮನಿಸಿ, ಮುಷ್ಕರದ ಹಲವು ವಿಧಗಳು.
ಹಲವಾರು ವಿಧದ ಮುಷ್ಕರಗಳನ್ನು ಕುರಿತು ಕೆಳಗಂಡಂತೆ ವಿಂಗಡಿಸಬಹುದು. ಫಸ್ಟ್ ಒನ್ ನೋಡಿ, ಸಾರ್ವತ್ರಿಕ ಮುಷ್ಕರ. ಎರಡನೇದು ಉಪಕರಣ ಅಥವಾ ವಿಸರ್ಜನಾ ಮುಷ್ಕರ. ಮೂರನೇದು ನಿಧಾನಗತಿಯ ಮುಷ್ಕರ. ನಾಲ್ಕನೇದು ಅನುಕಂಪಧಾರಿತ ಮುಷ್ಕರ. ಐದನೇದು ಉಪವಾಸ ಮುಷ್ಕರ. ಆರನೇದು ನಿಯಮಬದ್ಧ ಕರ್ತವ್ಯದ ಮುಷ್ಕರ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದರೆ ಗಮನಿಸಿ, ಇಲ್ಲೇ ನೀವು ಗಮನಿಸಬೇಕಾಗಿರೋದು ಏನೇ ಆದರೂ ಮುಖ್ಯವಾಗಿ ನಾವು 3 ಬಗೆಯ ಮುಷ್ಕರಗಳನ್ನು ಕಾಣಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನೇ ಆಗಿದ್ದರೂ ಕೂಡ ನಾವು 3 ಬಗೆಯ ಮುಷ್ಕರಗಳನ್ನು ಕಾಣಬಹುದು. ಅವುಗಳೆಂದರೆ ಫಸ್ಟ್ ಒನ್ನು ಸಾರ್ವತ್ರಿಕ ಮುಷ್ಕರ, ಎರಡನೇದು ಸ್ಥಳಸ್ಥಿನ ಮುಷ್ಕರ, ಮೂರನೇದು ನಿಧಾನ ಅಥವಾ ಗತಿಯ ಮುಷ್ಕರ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆಲ್ಲರೆ ಏನು ಅನುಕಂಪಧಾರಿತ ಮುಷ್ಕರ ಇರಬಹುದು, ಉಪವಾಸ ಮುಷ್ಕರ ಇರಬಹುದು, ನಿಯಮಬದ್ಧ ಕರ್ತವ್ಯದಂತಹ ಮುಷ್ಕರಗಳಿರ್ಬೋದು. ಇವುಗಳೆಲ್ಲವೂ ಉದ್ಯಮಗಳ ವಿವಾದ ಅಧಿನಿಯಮ 1947ರ ಉಪಬಂಧಗಳ ಅಡಿಯಲ್ಲಿ ಅಥವಾ ಕಲಂ 2Q ಅಡಿಯಲ್ಲಿ ಮುಷ್ಕರದ ಪರಿಭಾಷೆಯ ಮೇರೆಗೆ ಮುಷ್ಕರಗಳೆಂದು ಪರಿಗಣಿಸಲಾಗಿರುವುದಿಲ್ಲ. ಆದ್ದರಿಂದ ಕೇವಲ 3 ಬಗೆಯ ಮುಷ್ಕರಗಳನ್ನು ಮಾತ್ರ ಕಾನೂನಿನಡಿಯಲ್ಲಿ ಪರಿಗಣಿಸಲಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕಾನೂನಿನಲ್ಲಿ ಕೇವಲ ಸಾರ್ವತ್ರಿಕ ಮುಷ್ಕರ, ಸ್ಥಳಸ್ಥಿನ ಮುಷ್ಕರ, ನಿಧಾನ ಮುಷ್ಕರಕ್ಕೆ ಲೀಗಲಿ ವ್ಯಾಲಿಡ್ ಇದೆ. ಓಕೆನಾ? ಈ ರೀತಿ ಮುಷ್ಕರವನ್ನು ಮಾಡಲಿಕ್ಕೆ ಕಾನೂನು ಅನುಮತಿಯನ್ನು ನೀಡಿದೆ. ಆದರೆ ಅನುಕಂಪಧಾರಿತ ಮುಷ್ಕರ ಇರ್ಬೋದು, ಉಪವಾಸ ಮುಷ್ಕರ ಇರ್ಬೋದು, ನಿಯಮಬದ್ಧ ಕರ್ತವ್ಯದಂತಹ ಮುಷ್ಕರಗಳನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆರೆ ಫಸ್ಟ್ ಒಂದು ಗಮನಿಸಿ, ಸಾರ್ವತ್ರಿಕ ಮುಷ್ಕರ ಅಂದ್ರೆ ಏನಂತ ನೋಡ್ಕೊಂಡು ಬರೋಣ. ಈ ಬಗೆಯ ಮುಷ್ಕರದಲ್ಲಿ ನೌಕರರು ಸಮಾನ ಕಾರಣಗಳಿಗಾಗಿ ಮತ್ತು ಕೆಲಸದಿಂದ ದೂರ ಉಳಿದು ಒಂದಾಗಿ ಕೂಡಿಕೊಂಡು ನಿಯೋಜಕನು ಆತನ ಕಾರ್ಖಾನೆಯನ್ನ ನಡೆಸುವುದರಿಂದ ತಡೆಯಲಾಗುತ್ತದೆ. ಸಾಮಾನ್ಯವಾಗಿ ಈ ಬಗೆಯ ಮುಷ್ಕರವನ್ನು ಒಂದು ದಿನಕ್ಕಾಗಿ ಅಥವಾ ಕಾರ್ಮಿಕರ ಸಮಸ್ಯೆಗಳಿಗಾಗಿ ಸಂಬಂಧಿಸಿದಂತೆ ನಿಯೋಜಕನು ಯಾವುದೇ ಅಲ್ಪಾವಧಿಗಾಗಿ ಮುಂದುವರಿಸಬಹುದಾದಂಥ ಈ ಬಗೆಯ ಮುಷ್ಕರಗಳನ್ನು ಸಾಂಕೇತಿಕ ಮುಷ್ಕರಗಳೆಂತ ಸಹ ತಿಳಿಯಲಾಗುವುದು. ಆತ್ಮೀಯ ಭಾವಿಕಿದರೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸಾರ್ವತ್ರಿಕ ಮುಷ್ಕರ ಅಂದರೆ ಒಂದು ಕಂಪನಿ ಅಥವಾ ಒಂದು ಉದ್ಯಮಿ ಅಥವಾ ಒಂದು ಕೈಗಾರಿಕೆ, ಒಂದು ಇಂಡಸ್ಟ್ರಿಯಲ್ಲಿ ಅಲ್ಲಿ ನಿಯೋಜಿತರಾಗಿರುವಂತಹ ಅಥವಾ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ನೌಕರರು ಒಟ್ಟಾಗಿ ಎಲ್ಲ ನೌಕರರು ಕೂಡ ಮಾಲೀಕನು ಅಲ್ಲಿ ನಿರ್ವಹಿಸುವಂತಹ ಹೇಳಿರುವಂತಹ ಕೆಲಸಗಳನ್ನು ಪ್ರತಿಯೊಬ್ಬ ನೌಕರನು ಸ್ಥಗಿತಗೊಳಿಸಿ ಅಲ್ಲಿಗೆ ಕೈ ಬಿಟ್ಟು ಎಲ್ಲರ ಜೊತೆಗೂಡಿ ಮುಷ್ಕರವನ್ನ ಕೈಗೂಡಿದರೆ ಅದನ್ನು ನಾವು ಸಾರ್ವತ್ರಿಕ ಮುಷ್ಕರ ಅಂತ ಕರಿತೀವಿ. ಆತ್ಮೀಯ ಭಾವಿಕಿದರೆ ಇಂಥ ಮುಷ್ಕರವು ಅಲ್ಪಾವಧಿ ಮುಷ್ಕರ ಆಗಿರ್ತದೆ ಅಥವಾ ಒಂದು ದಿನದ ಮುಷ್ಕರ ಆಗಿರ್ತದೆ. ಅವರು ಸಣ್ಣ ಪುಟ್ಟ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವರು ಕೆಲಸವನ್ನು ಸ್ಥಗಿತಗೊಳಿಸಿಬಿಟ್ಟು ಮಾಲೀಕರ ವಿರುದ್ಧವಾಗಿ ಅವರೊಂದು ಮುಷ್ಕರವನ್ನ ಮಾಡ್ತಾರೆ. ಇದನ್ನು ಸಾರ್ವತ್ರಿಕ ಮುಷ್ಕರ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದರೆ ನಿಮಗೆ ಸಾರ್ವತ್ರಿಕ ಮುಷ್ಕರ ಏನು ಅಂದ್ರೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಭಾವಿಕೆಯರ ನೆಕ್ಸ್ಟ್ ಒಂದು ಗಮನಿಸಿ, ಸ್ಥಳಸ್ಥಿನ ಮುಷ್ಕರ ಅಥವಾ ಉಪಕರಣ ವಿಸರ್ಜನಾ ಮುಷ್ಕರ ಅಂತ ಕರಿತೀವಿ. ಇದು ಮತ್ತೊಂದು ಬಗೆಯ ಮುಷ್ಕರವಾಗಿದ್ದು ಅದರಲ್ಲಿ ನೌಕರರು ಅವಣದಲ್ಲಿ ಬರುತ್ತಾರೆ ಮತ್ತು ಅವರ ಕರ್ತವ್ಯಗಳಿಗೆ ಹಾಜರಾಗುತ್ತಾರೆ, ಆದರೆ ಅವರಿಗೆ ವಹಿಸಿದಂತಹ ಕೆಲಸಗಳನ್ನು ಮಾಡುವುದಿಲ್ಲ. ಈ ಮುಷ್ಕರವು ಅನ್ಯಥ ಉಪಕರಣ ವಿಸರ್ಜನಾ ಮುಷ್ಕರ ಅಥವಾ ಲೇಖನಿ ವಿಸರ್ಜನಾ ಮುಷ್ಕರವೆಂದು ಸಹ ತಿಳಿಯಲಾಗಿದೆ. ಈ ಬಗೆಯ ಮುಷ್ಕರದಲ್ಲಿ ನಿಯೋಜಕರು ಇತರ ನೌಕರರನ್ನ ನಿಯೋಜಿಸಿಕೊಂಡು ತನ್ನ ವಾಣಿಜ್ಯ ವ್ಯವಹಾರವನ್ನು ನಡೆಸಲಾಗುವುದಿಲ್ಲ. ಈ ಸಂಗತಿಯನ್ನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಲಿಮಿಟೆಡ್ ವಿರುದ್ಧ ನೌಕರರು AIR ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸ್ಪಷ್ಟಪಡಿಸಿದೆ. ಆತ್ಮೀಯ ಭಾವಿಕೆಲ್ಲರೆ ಸ್ಥಳಸ್ಥಿನ ಮುಷ್ಕರ ಅಥವಾ ಉಪಕರಣ ಅಥವಾ ವಿಸರ್ಜನಾ ಮುಷ್ಕರ ಅಂದ್ರೆ ಒಂದು ಉದ್ಯಮದಲ್ಲಿ ಅಥವಾ ಒಂದು ಕೈಗಾರಿಕೆಯಲ್ಲಿ, ಒಂದು ಇಂಡಸ್ಟ್ರಿಯಲ್ಲಿ ಅಲ್ಲಿ ನಿಯೋಜಿತಗೊಂಡಿರುವಂತಹ ನೌಕರರು ಕೆಲಸಕ್ಕೆ ಪ್ರತಿಯೊಬ್ಬ ನೌಕರರು ಕೂಡ ಹಾಜರಾಗ್ತಾರೆ. ಆದರೆ ಅವರಿಗೆ ಮಾಲೀಕ ವಹಿಸಿರುವಂತಹ ಕೆಲಸಗಳನ್ನ ನಿರ್ವಹಿಸುವುದಿಲ್ಲ, ಆ ಕೆಲಸವನ್ನ ಇವರು ಮಾಡೋದಿಲ್ಲ. ಅದನ್ನ ನಾವು ಸ್ಥಳಸ್ಥಿನ ಮುಷ್ಕರ ಅಂತ ಕರಿತೀವಿ. ಆತ್ಮೀಯ ಭಾವಿಕೆಲ್ಲರೆ ಅರ್ಥ ಆಗ್ತಿದೆ ಅಲ್ವಾ? ಅವ್ರು ಹೇಳಿರುವಂತಹ ಕರ್ತವ್ಯಗಳನ್ನಿರ್ಬೋದು, ಅವ್ರ ಮಾಲೀಕರು ಹೇಳಿರುವಂತಹ ಕೆಲಸವನ್ನ ಯಾವ ನೌಕರನು ಕೂಡ ಮಾಡದೇನೆ ಉದ್ಯಮಕ್ಕೆ ಅಥವಾ ಕೈಗಾರಿಕೆಗೆ ಹಾಜರಾಗಿ ಈ ರೀತಿ ಕೈಗೊಳ್ಳುವುದಕ್ಕೆ ಇಂತಹ ಮುಷ್ಕರವನ್ನು ನಾವು ಸ್ಥಳಸ್ಥಿನ ಮುಷ್ಕರ ಅಂತ ಕರಿತೀವಿ ಅಥವಾ ವಿಸರ್ಜನಾ ಮುಷ್ಕರ ಅಂತ ಕರಿತೀವಿ. ಆತ್ಮೀಯ ಭಾವಿಕೆಲ್ಲರೆ ಈ ಮುಷ್ಕರನ್ನ ಈಗಾಗಲೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಿರುದ್ಧ ನೌಕರರು ಎಂಬ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸ್ಪಷ್ಟಪಡಿಸಿದೆ. ಆತ್ಮೀಯ ಭಾವಿಕೆಲ್ಲರೆ ನಾನು ಇಷ್ಟೊಂದು ನೋಡ್ಕೊಂಡು ಬನ್ನಿ. ಲಾಸ್ಟ್ನೇದು ನಿಧಾನಗತಿಯ ಮುಷ್ಕರ ಅಂತ ಕರಿತೀವಿ ನಾವು. ಇದೊಂದು 3ನೇ ಬಗೆಯ ಮುಷ್ಕರ. ಈ ಬಗೆಯು ಮುಷ್ಕರದಲ್ಲಿ ನೌಕರರು ತಮ್ಮ ಕರ್ತವ್ಯಗಳಿಗೆ ಹಾಜರಾಗಬಹುದು ಮತ್ತು ಅವರ ಕೆಲಸಗಳಿಗೆ ತೊಡಗಿಕೊಳ್ಳಬಹುದು. ಅವರು ತಮ್ಮ ಕೆಲಸಗಳಿಂದ ದೂರ ಉಳಿಯಬಹುದು. ಏನೇ ಆದರೂ ಅವರ ಉದ್ದೇಶವು ಉತ್ಪಾದನೆಯನ್ನ ನಿಧಾನಗೊಳಿಸುವುದು ಮತ್ತು ಅದರಿಂದ ನಿಯೋಜಕನಿಗೆ ನಷ್ಟವನ್ನುಂಟು ಮಾಡುವುದು. ಆತ್ಮೀಯ ಭಾವಿಕೆಲ್ಲರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಾರ್ವತ್ರಿಕ ಮುಷ್ಕರ ಅಂತ ನೋಡ್ಕೊಂಡು ಬಂದ್ವಿ.
ಅದೇ ಅದೇ ಥರನೇ ಸ್ಥಳಾಸೀನ ಮುಷ್ಕರ ನೋಡ್ಕೊಂಡು ಬಂದ್ವಿ. ಮೂರನೇದು ಬಂದ್ಬಿಟ್ಟು ನಿಧಾನಗತಿಯ ಮುಷ್ಕರ. ಈ ಮುಷ್ಕರದಲ್ಲಿ ಪ್ರತಿಯೊಬ್ಬ ನೌಕರರು ಕೂಡ ಕೆಲಸಕ್ಕೆ ಹಾಜರಾಗ್ತಾರೆ. ಆದರೆ ಕೆಲಸಕ್ಕೆ ಹಾಜರಾಗಿ ಅಲ್ಲಿರುವಂಥ ನೌಕರರು ಯಾವುದೇ ಅವರಿಗೆ ಅಳವಡಿಸಿರುವಂತಹ ಕೆಲಸವನ್ನು ಮಾಡಬಹುದು ಅಥವಾ ಅವರಿಗೆ ಕೊಟ್ಟಿರುವಂತಹ ಕಾರ್ಯವನ್ನು ನಿರ್ವಹಿಸಲು ತೊಡಗಿಕೊಳ್ಳಬಹುದು, ಇಲ್ಲನೇ ಕೆಲಸವನ್ನು ನಿರ್ವಹಿಸದೇ ಇರಬಹುದು. ಇಂಥದಕ್ಕೆ ನಾವು ನಿಧಾನಗತಿಯ ಮುಷ್ಕರ ಅಂತ ಕರಿತೀವಿ ಆತ್ಮೀಯ ಭಾವಿಕರೇ. ಒಟ್ಟಾರೆಯಾಗಿ ಈ ಮೂರು ಮುಷ್ಕರಗಳು ಕೂಡ ನಿಯೋಜಕನಿಗೆ ಅಥವಾ ಮಾಲೀಕನಿಗೆ ನಷ್ಟವನ್ನು ಉಂಟು ಮಾಡುವುದಾಗಿರ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಮೂರು ಮುಷ್ಕರವು ಕೂಡ ನೌಕರರಿಗೆ ಬೇಕಾಗಿರುವಂತಹ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಅವರಿಗೆ ಅನುಕೂಲವಾಗುವಂತೆ ಹಾಗೂ ಮಾಲೀಕನಿಗೆ ನಷ್ಟವನ್ನು ಉಂಟು ಮಾಡುವಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗ್ತದೆ ಮಾಲೀಕರು. ಸೊ ಹಂಗಾಗಿ ಮಾಲೀಕರು ಮುಷ್ಕರದ ವಿರುದ್ಧ ಏನು ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕಾಗ್ತದೆ. ಅದೇನೇ ಇದ್ದರೂ ಕೂಡ ಆತ್ಮೀಯ ಭಾವಿಕರೇ, ಇತರೆ ಮೂರು ಬಗೆಯ ಮುಷ್ಕರಗಳಾದಂತಹ ಉಪವಾಸ ಮುಷ್ಕರ ಇರಬಹುದು, ನಿಯಮಬದ್ಧ ಕೆಲಸ ಮತ್ತು ಅನುಕಂಪಧಾರಿತ ಮುಷ್ಕರಗಳನ್ನ ಕಾನೂನಿನಡಿಯಲ್ಲಿ ಪರಿಗಣಿಸಿರುವುದಿಲ್ಲ. ಹಲವಾರು ಬಗೆಯ ಮುಷ್ಕರಗಳಿದ್ದರೂ ಸಹ ನೌಕರರಿಂದ ನಡೆಸುವ ಯಾವುದೇ ಮುಷ್ಕರದ ಉದ್ದೇಶವು ಒಂದೇ ಆಗಿರುತ್ತದೆ. ಮುಷ್ಕರವು ಕೇವಲ ನೌಕರರ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ ಅಸ್ತಿತ್ವದಲ್ಲಿರಬೇಕು ಮತ್ತು ಅದು ನೌಕರರ ಕೊನೆಯ ಕ್ರಮವಾಗಿರುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ನೌಕರರು ಕಂಪನಿಯ ವಿರುದ್ಧ ಅಥವಾ ಕೈಗಾರಿಕೆ ವಿರುದ್ಧ ಅಥವಾ ಯಾವುದೇ ಒಂದು ಉದ್ಯಮದ ವಿರುದ್ಧ ಅವರು ಮುಷ್ಕರವನ್ನು ಕೈಗೊಳ್ತಾರೆ ಅಂದರೆ ಅಂಥ ಮುಷ್ಕರವು ಕಾನೂನುಬದ್ಧವಾಗಿರಬೇಕು, ಅವರ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಮುಷ್ಕರ ಆಗಿರಬೇಕು, ಅವರ ಉದ್ದೇಶಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಕಾರ ಆಗಬೇಕು. ಅಂತಹ ಮುಷ್ಕರ ಆಗಿದ್ದ ಮಾತ್ರ ಅದು ಕಾನೂನುಬದ್ಧವಾಗಿರ್ತದೆ. ಇಲ್ಲದಿದ್ದರೆ ಅದು ನಾವು ಮುಷ್ಕರವನ್ನು ಬಹಿಷ್ಕರಿಸ್ತಾರೆ. ಆತ್ಮೀಯ ಭಾವಿಕರೇ, ಇಂದಿನ ತರಗತಿಯಲ್ಲಿ ನಾವು ಮುಷ್ಕರ ಅಂದರೆ ಏನು, ಮುಷ್ಕರದ ವಿಧಗಳು ಅಥವಾ ಮುಷ್ಕರದ ಪ್ರಕಾರಗಳು, ಮುಷ್ಕರದ ಬಗೆಗಳು ಯಾವ ರೀತಿ ಬೇಕಾದರೂ ಕೇಳ್ಬೋದು. ನೀವೇನೇ ಕೇಳಿದ್ರು ಕೂಡ ಇದನ್ನೇ ಬರಿಬೇಕಾಗ್ತದೆ. ಆತ್ಮೀಯ ಭಾವಿಕರೇ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಭಾವಿಕರೇ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗಾಗಿ ತರಗತಿಗಳು ಪ್ರಾರಂಭಗೊಂಡಿವೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಕೂಡ ತರಗತಿಗಳು ಲಭ್ಯವಿದ್ದು, ಹೆಚ್ಚಿನ ಮಾಹಿತಿಗಾಗಿ 7353872963ಗೆ ಕರೆ ಮಾಡುವ ಮೂಲಕ ನಿಮ್ಮ ಯಾವುದೇ ಸಂದೇಹಗಳನ್ನು ಕ್ಲಾರಿಫೈ ಮಾಡಿಕೊಳ್ಳುವುದರ ಮುಖಾಂತರ ನೀವು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.